ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಹಿಂದಿನ ತರಗತಿಯಲ್ಲಿ ಡ್ರಿಲ್ ಅಂಡ್ ಡ್ರಿಲ್ಲಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಟುಡೇ ವಿ ವಿಲ್ ಡಿಸ್ಕಸ್ ಅನದರ್ ಡ್ರಿಲ್ ರಿಲೇಟೆಡ್ ಟಾಪಿಕ್, ದಟ್ ಈಸ್ ಕೌಂಟರ್ ಸಿಂಕಿಂಗ್. ಈ ದಿನದ ತರಗತಿಯಲ್ಲಿ ತರಬೇತಿದಾರರೇ ಕೌಂಟರ್ ಸಿಂಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ಕೌಂಟರ್ ಸಿಂಕಿಂಗ್. ಕೌಂಟರ್ ಸಿಂಕಿಂಗ್ ಅಂದರೆ ಏನು, ಕೌಂಟರ್ ಸಿಂಕಿಂಗ್ ಮಾಡೋ ಪರ್ಪಸ್, ಲೀಸ್ಟ್ ದ ಪರ್ಪಸ್ ಆಫ್ ಕೌಂಟರ್ ಸಿಂಕಿಂಗ್, and state the angles of counter sinking for the different applications. ಬೇರೆ ಬೇರೆ ಉಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೌಂಟರ್ ಸಿಂಕ್ ಆಂಗಲ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೇಮ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕೌಂಟರ್ ಸಿಂಕ್ಸ್. ಬೇರೆ ಬೇರೆ ಕೌಂಟರ್ ಸಿಂಕ್ಸ್ ಯಾವುದಿದೆ ನೋಡೋಣ. ಅದರಲ್ಲಿ ಟೈಪ್ ಎ ಮತ್ತು ಟೈಪ್ ಬಿ ಕೌಂಟರ್ ಸಿಂಕ್ ಹೋಲ್ಸ್ ಬರುತ್ತೆ. ಅದ್ರ ಬಗ್ಗೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡ್ಕೊಳ್ಳೋಣ. ನಾವು let us come to counter sinking. Counter sinking ಅಂದರೆ ಏನು? Counter sinking is an operation of beveling the end of the drilled hole. ಈಗಾಗಲೇ ಒಂದು ಹೋಲನ್ನು ಡ್ರಿಲ್ ಮಾಡಿದರೆ ಆ ಡ್ರಿಲ್ ಹೆಂಡನ್ನು ಅಂದರೆ ಮೇಲ್ಭಾಗವನ್ನು ನಾವು ಬೆವೆಲಿಂಗ್ ಮಾಡ್ತಕ್ಕಂಥದ್ದು, ಅಂದರೆ ಒಂದು ಆ್ಯಂಗಲ್ಗೆ ನಿಲ್ಲಿಸ್ತಕ್ಕಂಥದ್ದು, ಆ್ಯಂಗಲನ್ನು ಫಾರ್ಮೇಷನ್ಸನ್ನು ಮಾಡ್ತಕ್ಕಂಥದ್ದು. ಅದನ್ನು ನಾವೇನಂತ ಕರಿತೀವಿ? ಕೌಂಟರ್ ಸಿಂಕಿಂಗ್ ಆಪರೇಷನ್ಸ್ ಅಂತ ಕರಿತೀವಿ. ಕೌಂಟರ್ ಸಿಂಕಿಂಗ್ ಇಸ್ ಅನ್ ಆಪರೇಷನ್ ಆಫ್ ಬೆವೆಲಿಂಗ್ ದ ಹೆಂಡ್ ಆಫ್ ದ ಡ್ರಿಲ್ಡ್ ಹೋಲ್. ನೋಡಿ, ಇಲ್ಲಿ ಚಿತ್ರದಲ್ಲಿ ನೋಡಿ, ಇಲ್ಲಿ ಹೋಲ್ ಹಾಕಿದ್ದಾರೆ, ಮೇಲ್ಭಾಗ ಏನಾಗಿದೆ? ಬೆವೆಲ್ ಇದೆ. ಯಾತಕ್ಕೆ ಹಾಕಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಕೌಂಟರ್ ಸಂಕ್ ಸ್ಕ್ರೂಸ್ ಅನ್ನ ಇನ್ಸರ್ಟ್ ಮಾಡ್ಲಿಕ್ಕೋಸ್ಕರ ಈ ಹೋಲನ್ನ ಈ ರೀತಿ ನಾವು ಬೆವೆಲಿಂಗ್ ಅನ್ನ ಮಾಡಬೇಕಾಗುತ್ತೆ. ಕೌಂಟರ್ ಸಿಂಕಿಂಗ್ ಇಸ್ ಅನ್ ಆಪರೇಷನ್ ಆಫ್ ಬೆವೆಲಿಂಗ್ ದ ಎಂಡ್ ಆಫ್ ದಿ ಹೋಲ್. ದ ಟೂಲ್ ಈಸ್ ಯೂಸ್ಡ್ to make a counter sinking operation is called counter sink. ಇಲ್ಲಿ ಏನು ಟೂಲನ್ನು ಕೌಂಟರ್ ಸಿಂಕಿಂಗ್ ಮಾಡೋದಕ್ಕೆ ಯಾವ ಟೂಲನ್ನು ನಾವು ಬಳಸ್ತೀವೋ ಆ ಟೂಲ್ಗೆ ನಾವೇನಂತ ಕರಿತೀವಿ? ಕೌಂಟರ್ ಸಿಂಕ್ ಟೂಲ್ ಅಂತ ಕರಿತೀವಿ. ದಿಸ್ ಇಸ್ ದ ಕೌಂಟರ್ ಸಿಂಕ್ ಟೂಲ್. ಇಲ್ಲಿ ಏನು ಚಿತ್ರದಲ್ಲಿ ಬರುತ್ತೆ ಮಕ್ಕಳೇ, ಇದನ್ನು ನಾವು ಕೌಂಟರ್ ಸಿಂಕ್ ಟೂಲ್ ಅಂತ ನಾವು ಕರಿತೀವಿ. ಈ ಕೌಂಟರ್ ಸಿಂಕ್ನ ಉಪಯೋಗ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಕೌಂಟರ್ ಸಿಂಕಿಂಗ್ ಅಂತ ಗೊತ್ತಾಯ್ತು. ಕೌಂಟರ್ ಸಿಂಕಿಂಗ್ ಇಸ್ ಅನ್ ಆಪರೇಷನ್ ಆಫ್ ಬೆವೆಲಿಂಗ್ ದ ಹೆಂಡ್ ಆಫ್ ದಿ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್. ಈಗಾಗಲೇ ಡ್ರಿಲ್ ಆಗಿರ್ತಕ್ಕಂಥ ಹೋಲನ್ನು ಬೆವೆಲ್ ಮಾಡ್ತಕ್ಕಂಥದ್ದ, ಎಂಡನ್ನು ಬೆವೆಲಿಂಗ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಕೌಂಟರ್ ಸಿಂಕಿಂಗ್ ಅಂತ ನಾವು ಕರೆದ್ವಿ. ದಿಸ್ ಕೌಂಟರ್ ಸಿಂಕ್ ಈಸ್ ಯೂಸ್ಡ್ ಫಾರ್ ಪ್ರೊವೈಡ್ ಎ ರೀಸಸ್ ಫಾರ್ ದಿ ಹೆಡ್ ಆಫ್ ಎ ಕೌಂಟರ್ ಸಿಂಕ್ ಸ್ಕ್ರೂಸ್ so that it is plus with the surface of the fitting. ಈ ಕೌಂಟರ್ ಸಿಂಕಿಂಗ್ ಅನ್ನ ಮಾಡೋ ಯಾತಕ್ಕೆ ಅಂದರೆ ಮಕ್ಕಳೇ, ಈ ಕೌಂಟರ್ ಸಿಂಕಿಂಗ್ ಅನ್ನ ಮಾಡುವುದರಿಂದ ನಾವು ಈ ಕೌಂಟರ್ ಸಿಂಕಿಂಗ್ ಎಲ್ಲ ಆಗಿರುತ್ತೋ ಅಲ್ಲಿ ಕೆಲವು ಕೌಂಟರ್ ಸಿಂಕ್ ಸ್ಕ್ರೂಸ್ ಅನ್ನು ನಾವೇನ್ ಮಾಡ್ತೀವಿ? ಇನ್ಸರ್ಟ್ ಮಾಡ್ತೀವಿ. ಈ ಕೌಂಟರ್ ಸಿಂಕ್ ಸ್ಕ್ರೂ ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಈ ಕೌಂಟರ್ ಸಿಂಕಿಂಗ್ ಸ್ಕ್ರೂ ಪಾರ್ಟ್ನ ಹೊರಭಾಗಕ್ಕೆ ಬರಬಾರ್ದು. ಏನಾಗಬೇಕದು? ಸಮತಟ್ಟಾಗಿರಬೇಕು. ಏನು ಲೆವೆಲ್ ಇದೆ, ಸರ್ಫೇಸ್ ಲೆವೆಲ್ ಇದೆ, ಆ ಸರ್ಫೇಸ್ ಲೆವೆಲ್ಗೆ ಸಮವಾಗಿ ಇರಬೇಕು. ಪ್ಲಸ್ ವಿತ್ ದ ಸರ್ಫೇಸ್ ಆಫ್ಟರ್ ಫಿಟ್ಟಿಂಗ್. ಸೊ ದಿಸ್ ದ ಯೂಸ್ ಆಫ್ ಕೌಂಟರ್. ಯಾಕೆ ಕೌಂಟರ್ ಸಿಂಕ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೋಡಿ, ಇಲ್ಲಿ ಕೌಂಟರ್ ಸಿಂಕ್ ಟೂಲ್ ಅನ್ನ ಇಟ್ಕೊಂಡು ಈಗಾಗಲೇ ಡ್ರಿಲ್ ಆಗಿರ್ತಕ್ಕಂಥ ಹೋಲ್ ಹೆಂಡನ್ನು ನಾವೇನು ಮಾಡ್ತೀವಿ? ಬೆವೆಲ್ ಮಾಡಿ ಇಲ್ಲಿ ಕೌಂಟರ್ ಸಿಂಕ್ ಸ್ಕ್ರೂವನ್ನು ಇನ್ಸರ್ಟ್ ಮಾಡಿ, ಕೌಂಟರ್ ಸಿಂಕ್ ಸ್ಕ್ರೂವನ್ನು ಇನ್ಸರ್ಟ್ ಮಾಡಿ ಅದನ್ನು ಟೈಟ್ ಮಾಡಾದ್ಮೇಲೆ ಏನಾಗಿದೆ? ಸೊ
ಮೇಲ್ಗಡೆ ಸರ್ಫೇಸ್ಗೆ ಲೆವೆಲ್ಗೆ ಅದು ಬರಲ್ಲ. ಸೊ ಇಟ್ ಪ್ಲಸ್ ವಿತ್ ದ ಸರ್ಫೇಸ್ ಆಫ್ಟರ್ ಫಿಟ್ಟಿಂಗ್. ದಟ್ಸ್ ವೈ counter sinking is made. And also counter sink is used for deeper hole after drilling. ಕೆಲವು ಸಂದರ್ಭದಲ್ಲಿ ಹೋಲ್ನ ಹೆಂಡಲ್ಲಿ ಡ್ರಿಲ್ಲಿಂಗ್ ಆಪರೇಷನ್ಸ್ ಆದ ನಂತರ ಬರ್ಸ್ ಬಂದಿರುತ್ತೆ. ಬರ್ಸ್ ಎರಡು ಹೆಂಡಲ್ಲಿ ಏನಿರುತ್ತೆ ಬರ್ಸ್. ಆ ಬರ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ, ಹೋಲ್ನಲ್ಲಿ ಇರತಕ್ಕಂಥ ಬರ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಅಂದರೆ ಡೀಬರ್ ಮಾಡಲಿಕ್ಕೆ ಡ್ರಿಲ್ಲಿಂಗ್ ಆದಮೇಲೆ ನಾವು ಕೌಂಟರ್ ಸಿಂಕ್ ಟೂಲನ್ನು ಬಳಸಿ ಕೌಂಟರ್ ಸಿಂಕ್ ಮಾಡ್ತೀವಿ. ಜೊತೆಗೆ ಇಟ್ ಈಸ್ ಯೂಸ್ಡ್ ಫಾರ್ ಅಕೊಮಡೇಟ್ ಕೌಂಟರ್ ಸಿಂಕ್ ರಿವಿಟೆಡ್ ಆಲ್ಸೋ. ಕೌಂಟರ್ ಸಿಂಕ್ ಎಡ್ ರಿವಿಟ್ ಬರುತ್ತೆ. ಆ ಕೌಂಟರ್ ಸಿಂಕ್ ಎಡ್ ರಿವಿಟಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಾವು ಕೌಂಟರ್ ಸಿಂಕಿಂಗ್ ಮಾಡಬೇಕಾಗುತ್ತೆ. ಕೌಂಟರ್ ಸಿಂಕಿಂಗ್ ಅನ್ನ ಮಾಡಬೇಕಾಗುತ್ತೆ ಟು ಅಕೊಮಡೇಟ್ ಕೌಂಟರ್ ಸಿಂಕ್ ಎಡ್ ರಿವಿಟ್ಸ್, ಟು ಅಕೊಮಡೇಟ್ ಕೌಂಟರ್ ಸಿಂಕ್ ಸ್ಕ್ರೂಸ್, ಟು deeper the drilled hole. These are all the uses. And also counter sinking is done, counter sink is used champering the end of the holes for thread cutting and other machining process. ಕೆಲವು ಸಂದರ್ಭದಲ್ಲಿ ಹೋಲ್ ಎಂಡ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಚಾಂಪರ್ ಅನ್ನ ಮಾಡಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಅಂದರೆ ಥ್ರೆಡ್ ಕಟಿಂಗ್, ಟ್ಯಾಪಿಂಗ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಇನ್ನಿತರೆ ಮ್ಯಾಷಿನಿಂಗ್ ಪ್ರೋಸೆಸ್ನಲ್ಲಿ ಇರ್ಬೋದು. ನಾವು ಹೋಲ್ ಎಂಡ್ ಅನ್ನ ಚಾಂಪರ್ ಮಾಡಬೇಕಾಗುತ್ತೆ. ಹಾಗಾಗಿ ಕೌಂಟರ್ ಸಿಂಕ್ ಟೂಲ್ ಅನ್ನು ಬಳಸಿ ಕೌಂಟರ್ ಸಿಂಕಿಂಗ್ ಅನ್ನು ನಾವು ಮಾಡಬೇಕಾಗುತ್ತೆ. ಈಗ ಕೌಂಟರ್ ಸಿಂಕಿಂಗ್ ಉಪಯೋಗಗಳು ಏನು ಅಂತ ಗೊತ್ತಾಯ್ತಲ್ಲ, ಮತ್ತೆ ಒಂದ್ಸರಿ ಹೇಳ್ತೀನಿ. ಕೌಂಟರ್ ಸಿಂಕ್ ಇಸ್ ಎ ಟೂಲ್. ಇಟ್ ಈಸ್ ಯೂಸ್ಡ್ ಫಾರ್ ಕೌಂಟರ್ ಸಿಂಕ್ ಆಪರೇಷನ್, ಕೌಂಟರ್ ಸಿಂಕಿಂಗ್ ಆಪರೇಷನ್. ಹಂಗಾರೆ ವಾಟ್ ಈಸ್ ಕಾಲ್ಡ್ ಕೌಂಟರ್ ಸಿಂಕಿಂಗ್? Counter sinking is a process of beveling the end of the hole done by the tool called counter sink. So, what is the use of counter sinking? So, counter sink is used for to accommodate the counter sink head screws. Counter sink is used for to accommodate the counter sink rivet. Counter sink is used for deeper the previously drilled hole. And also counter sink is used for champering the ends of the hole for thread cutting and other machining process. ಅರ್ಥ ಆಯ್ತಲ್ಲ ಮಕ್ಕಳೇ ಕೌಂಟರ್ ಸಿಂಕಿಂಗ್ ಅಂದ್ರೆ? ಸೊ ನಾವು ಲೆಟ್ಸ್ ಕಮ್ ಟು ಆಂಗಲ್ ಆಫ್ ದಿ ಕೌಂಟರ್ ಸಿಂಕಿಂಗ್. ಕೌಂಟರ್ ಸಿಂಕಿಂಗ್ ನಲ್ಲಿ ಈ ಆಂಗಲ್ ಬೆವೆಲಿಂಗ್ ಅಂತ ಹೇಳ್ತೇನೆ. ಎಂಡ್ ಆಫ್ ದ ಹೋಲ್ ಅನ್ನು ಬೆವೆಲ್ ಮಾಡ್ತೀವಿ. ಬೆವೆಲ್ ಅಂದ್ರೆ ಏನು? ಆಂಗಲ್, ಯಾವುದೋ ಒಂದು ಕೋನ. ಆ ಆಂಗಲ್ಸ್ಗೂ ಈ ಕೌಂಟರ್ ಸಿಂಕಿಂಗ್ಗೂ ಏನು ಸಂಬಂಧ? ಸೊ ಇಲ್ಲಿ ಕೌಂಟರ್ ಸಿಂಕ್ಸ್ ಆರ್ ಅವೈಲಬಲ್ ಇನ್ ಡಿಫ್ರೆಂಟ್ ಆಂಗಲ್ಸ್ ಫಾರ್ ಡಿಫ್ರೆಂಟ್ ಯೂಸಸ್. ಬೇರೆ ಬೇರೆ ಉಪಯೋಗಕ್ಕೆ ಬೇರೆ ಬೇರೆ ಆಂಗಲ್ಸ್ ಇರ್ತಕ್ಕಂಥ ಕೌಂಟರ್ ಸಿಂಕ್ ಹೋಲ್ಸ್ ಅನ್ನು ನಾವು ಮಾಡ್ತೀವಿ. ಸೊ ಹಾಗಾಗಿ 75 ಡಿಗ್ರಿ ಕೌಂಟರ್ ಸಿಂಕಿಂಗ್ ಈಸ್ ಯೂಸ್ಡ್ ಫಾರ್ ರಿವಿಟಿಂಗ್. 75 ಡಿಗ್ರಿ ಒಂದು. 80 ಡಿಗ್ರಿ ಇಟ್ ಈಸ್ ಯೂಸ್ಡ್ ಫಾರ್ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್. 90 ಡಿಗ್ರಿ ಇಟ್ ಈಸ್ ಯೂಸ್ಡ್ ಫಾರ್ ಡೀಬರ್, ಹೋಲ್ ಅನ್ನ ಡೀಬರ್ ಮಾಡಲಿಕ್ಕೆ. 120 ಡಿಗ್ರಿ ಈಸ್ ಯೂಸ್ಡ್ ಫಾರ್ ಚಾಂಪರಿಂಗ್ ಎಂಡ್ ಆಫ್ ದ ಹೋಲ್ಸ್, ಹೋಲ್ ಎಂಡ್ ಅನ್ನ ಚಾಂಪರಿಂಗ್ ಮಾಡಲಿಕ್ಕೆ. ನೋಡಿ ಈ ರೀತಿ 75 ಡಿಗ್ರಿ, 80 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ ಕೌಂಟರ್ ಸಿಂಕ್ ಟೂಲ್ ಅವೈಲಬಲ್. ಅಂಡ್ ದೀಸ್ ಆಪರೇಷನ್ಸ್ ಈಸ್ ಮೇಡ್ ಫಾರ್ ಡಿಫರೆಂಟ್ ಪರ್ಪಸ್. ಒಂದು ರಿವಿಟಿಂಗ್ ಮಾಡೋಕ್ಕೆ 75 ಡಿಗ್ರಿ, 80 ಡಿಗ್ರಿ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್, 90 ಡಿಗ್ರಿ ಡೀವರ್ ಮಾಡಲಿಕ್ಕೆ, 120 ಡಿಗ್ರಿ ಹೋಲ್ ಹೆಂಡ್ ಅನ್ನು ಚಾಂಪರಿಂಗ್ ಅನ್ನು ಮಾಡಲಿಕ್ಕೆ ನಾವು ಕೌಂಟರ್ ಸಿಂಕ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆರ್ ಅವೈಲಬಲ್. ಸಚ್ ಆಸ್ ಈ ಕೌಂಟರ್ ಸಿಂಕ್ಸ್ ಬೇರೆ ಬೇರೆ ಟೈಪ್ ನಲ್ಲಿ ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ 2 ಟೈಪು. ಒಂದು ಮಲ್ಟಿಪಲ್ ಕಟಿಂಗ್ ಎಡ್ಜ್ ಕೌಂಟರ್ ಸಿಂಕ್ ಅಂತ ಕರಿತೀವಿ. ದಿಸ್ ಈಸ್ ಮಲ್ಟಿಪಲ್ ಕಟಿಂಗ್ ಎಡ್ಜ್ ಕೌಂಟರ್ ಸಿಂಕ್ ಟೂಲ್. ಇದು ಒಂದು ಟೂಲ್. ಇನ್ನೊಂದು ಕೌಂಟರ್ ಸಿಂಕ್ ವಿತ್ ಪೈಲಟ್. ಪೈಲಟ್ ಇರತಕ್ಕಂಥ ಒಂದು ಕೌಂಟರ್, ಇದು ಒಂದು ಕೌಂಟರ್ ಸಿಂಕ್. ದಿಸ್ ಆರ್ ದ ಟೂಲ್, ಕೌಂಟರ್ ಸಿಂಕ್ ಟೂಲ್. 2 ತರ ಕೌಂಟರ್ ಸಿಂಕ್ ಟೂಲ್ ನಮಗೆ ಇದೆ. ಮಲ್ಟಿಪಲ್ ಕಟಿಂಗ್ ಎಡ್ಜ್ ಕೌಂಟರ್ ಸಿಂಕ್ಸ್ ಏನಿದೆ ಇದು, ಇಟ್ ಈಸ್ ಅವೈಲಬಲ್ ಇನ್ ಟೇಪರ್ ಅಂಡ್ ಸ್ಟ್ರೈಟ್ ಸ್ಯಾಂಕ್. ಇದು ಟೇಪರ್ ಸ್ಯಾಂಕು ಸಿಗುತ್ತೆ,
ಸ್ಟ್ರೈಟ್ ಸ್ಯಾಂಕು ಸಿಗುತ್ತೆ. ಟೇಪರ್ ಸ್ಯಾಂಕ್ ಆದರೆ ಅದನ್ನ ಡೈರೆಕ್ಟ್ ಸ್ಪಿಂಡಲ್ಗೆ ನಾವೇನು ಮಾಡ್ತೀವಿ, ಸ್ಲೀವ್ ಹಾಕಿ ಅಥವಾ ಸಾಕೆಟ್ಸ್ ಮೂಲಕ ಅದನ್ನು ಮೌಂಟ್ ಮಾಡ್ತೀವಿ. ಸ್ಟ್ರೈಟ್ ಸ್ಯಾಂಕ್ ಕೌಂಟರ್ ಸಿಂಕ್ ಆದರೆ ಏನು ಮಾಡ್ತೀವಿ, ಸೊ ಅದಕ್ಕೆ ಚೆಕ್ನಲ್ಲಿ ನಾವು ಹೋಲ್ಡ್ ಮಾಡ್ತೀವಿ. ಸೊ ಇದು ಈ ಕಡೆ ಇರ್ತಕ್ಕಂಥದ್ದು ಸ್ಟ್ರೈಟ್ ಸ್ಯಾಂಕ್. ನೋಡಿ ಇಲ್ಲಿ ಏನಿದೆ, ಇವೆಲ್ಲ ಸ್ಟ್ರೈಟ್ ಸ್ಯಾಂಕ್, ಬೇರೆ ಬೇರೆ ಡಯಾಮೀಟರ್ಸು ಸೈಜಸ್ ಇರ್ತಕ್ಕಂಥದ್ದು. ಇದು ಟೇಪರ್ ಸ್ಯಾಂಕ್. So for countersinking small diameter holes, special countersinks with 2 or 1 flutes are available. ಕೆಲವು ಸ್ಮಾಲ್ ಡಯಾಮೀಟರ್ ಹೋಲನ್ನ ಕೌಂಟರ್ ಸಿಂಕ್ ಮಾಡಬೇಕಾದ್ರೆ 2 ಅಥವಾ ಒಂದೇ ಒಂದು ಫ್ಲೂಟ್ ಇರತಕ್ಕಂಥ ಸ್ಪೆಷಲ್ ಕೌಂಟರ್ ಸಿಂಕ್ ಟೂಲ್ ಕೂಡ ನಮಗೆ ಸಿಗುತ್ತೆ, ನಾವು ಬಳಸ್ತೀವಿ. ಸೊ ದೀಸ್ ವಿಲ್ ರೆಡ್ಯೂಸ್ ದ ವೈಬ್ರೇಷನ್ ಆನ್ ಕೌಂಟರ್ ಸಿಂಕಿಂಗ್. ಅದರಿಂದ ಏನಾಗುತ್ತೆ, ಕಡಿಮೆ 1 or 2 or 1 ಫ್ಲೂಟ್ ಇರೋದ್ರಿಂದ ಏನಾಗುತ್ತೆ, ಈ ವೈಬ್ರೇಷನ್ಸ್ ಅನ್ನ ರೆಡ್ಯೂಸ್ ಮಾಡ್ಬೋದು. ಈ ಕೌಂಟರ್ ಸಿಂಕ್ ವಿತ್ ಪೈಲಟ್ ಅಂತ ಹೇಳಿದ್ನಲ್ಲ, ಸೊ ಇಟ್ ಈಸ್ ಯೂಸ್ಡ್ ಫಾರ್ ಪ್ರಿಸಿಷನ್ ಕೌಂಟರ್ ಸಿಂಕಿಂಗ್ ನೀಡೆಡ್ ಫಾರ್ ಮೆಷಿನ್ ಟೂಲ್ ಅಸೆಂಬ್ಲಿಂಗ್ ಅಂಡ್ ಆಫ್ಟರ್ ಮೆಷಿನ್ ಪ್ರೋಸೆಸ್. ಈ ಕೌಂಟರ್ ಸಿಂಕ್ ವಿತ್ ಪೈಲಟ್ ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ, ಪ್ರಿಸಿಷನ್ ವರ್ಕ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ. ಅಂದರೆ ದಟ್ ಕೌಂಟರ್ ಸಿಂಕಿಂಗ್ ಇಸ್ ನೀಡೆಡ್ ಫಾರ್ ಮೆಷಿನ್ ಟೂಲ್ ಅಸೆಂಬ್ಲಿಂಗ್. ಮೆಷಿನ್ ಟೂಲ್ ಅಸೆಂಬಲ್ ಅನ್ನು ಮಾಡ್ತೀವಲ್ಲ ಮೆಷಿನಿಂಗ್ ಪ್ರೋಸೆಸ್ ಆದಮೇಲೆ, ಅಂತಹ ಸಂದರ್ಭದಲ್ಲಿ ಈ ಪೈಲಟ್ ಇರ್ತಕ್ಕಂಥ ಕೌಂಟರ್ ಸಿಂಕ್ ಅನ್ನು ನಾವು ಈ ತರ ಕೌಂಟರ್ ಸಿಂಕ್ ಅನ್ನ ಯೂಸ್ ಮಾಡ್ತೀವಿ. ಇದರ ಅಡ್ವಾಂಟೇಜಸ್ ಏನಂತ ಅಂದ್ರೆ, ಈ ಮುಂದ್ಗಡೆ ಪೈಲಟ್ ಇದೆ ನೋಡಿ, ಈ ಪೈಲಟ್ ಓಲನ್ನ ಗೈಡ್ ಮಾಡುತ್ತೆ. ಓಲನ್ನ ಏನ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಇಲ್ಲಿದೆ ನೋಡಿ ಕೆಳಗಡೆ ಪೈಲಟ್ ಏನಿದೆ, ದೇ ಆರ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್ ಹೆವಿ ಡ್ಯೂಟಿ ವರ್ಕ್. ಹೆವಿ ಡ್ಯೂಟಿ ವರ್ಕ್ನಲ್ಲಿ ಇದು ಸೂಟಬಲ್. ಈ ಮುಂದ್ಗಡೆ ಇರ್ತಕ್ಕಂಥ ಪೈಲಟ್ ಇದು ಫಸ್ಟ್ ಓಲ್ ಒಳಗಡೆ ಹೋಗುತ್ತೆ, ಹಾಗಾಗಿ ಓಲ್ ಆ ಕಡೆ ಈ ಕಡೆ ಮೊಬೈಲ್ ಆಗಲ್ಲ, ಔಟ್ ಆಗಲ್ಲ, ಅನ್ಸೈಜ್ ಆಗಲ್ಲ. ಸೊ ಅಕ್ಯುರೇಟ್ ಆಗಿ ನಾವೇನು ಮಾಡ್ಬೋದು, ಇಲ್ಲಿ ಪರ್ಫೆಕ್ಟ್ ಕೌಂಟರ್ ಸಿಂಕಿಂಗ್ ಓಲನ್ನು ನಾವು ಮಾಡ್ಬೋದು, ಎಂಡನ್ನು ಬೆವಲಿಂಗ್ ಅನ್ನು ಮಾಡ್ಬೋದು. ದ ಪೈಲಟ್ ಇಸ್ ಪ್ರೊವೈಡೆಡ್ ಅಟ್ ದ ಎಂಡ್ ಆಫ್ ದ ಗೈಡಿಂಗ್ ದ ಕೌಂಟರ್ ಸಿಂಕ್ ಕಾನ್ಸೆಂಟ್ರಿಕ್ ಟು ದ ಓಲ್. ಅದಿರೋದ್ರಿಂದ ಓಲ್ಗೆ ಕಾನ್ಸೆಂಟ್ರಿಕ್ ಆಗಿ ಪರ್ಫೆಕ್ಟ್ ಆಗಿ ಕೌಂಟರ್ ಸಿಂಕಿಂಗ್ ಆಪರೇಷನ್ಸ್ ಆಗುತ್ತೆ. ಕೌಂಟರ್ ಸಿಂಕ್ ವಿತ್ ಪೈಲಟ್ಸ್ ಆರ್ ಅವೈಲಬಲ್ ವಿತ್ ಇಂಟರ್ಚೇಂಜಬಲ್ ಹೆಡ್ ಅಂಡ್ ಸಾಲಿಡ್ ಪೈಲಟ್ಸ್. ಕೆಲವು ಸಂದರ್ಭದಲ್ಲಿ ಈ ಪೈಲಟ್ ಏನಿದೆ ಇಂಟರ್ಚೇಂಜಬಲ್ ಹೆಡ್ಸು ಕೂಡ ಸಿಗುತ್ತೆ, ಅಂದರೆ ಬೇರೆ ಬೇರೆ ಚೇಂಜ್ ಮಾಡ್ಬೋದು. ಕೌಂಟರ್ ಸಿಂಕ್ ವೋಲ್ ಸೈಜಸ್ ಬಗ್ಗೆ ಈಗ ಒಂದು ಸ್ವಲ್ಪ ನೋಡೋಣ. ಮತ್ತೆ ದ ಕೌಂಟರ್ ಸಿಂಕ್ ವೋಲ್ಸ್ according to the Indian standard IS 3406 1986 are 4 types. 4 ತರ ಕೌಂಟರ್ ಸಿಂಕ್ ವೋಲ್ ಸೈಜ್ ಇದೆ. ಅದರಲ್ಲಿ ಟೈಪ್ ಎ, ಟೈಪ್ ಬಿ, ಟೈಪ್ ಸಿ ಅಂಡ್ ಟೈಪ್ ಇ. ಎಷ್ಟು ತರ ಕೌಂಟರ್ ಸಿಂಕ್ ಇದೆ? ಎ, ಬಿ, ಸಿ, ಇ. ಆಂಗಲ್ಲೇ ಬೇರೆ, ಟೈಪೇ ಬೇರೆ, ನೆನಪಲ್ಲಿ ಇಟ್ಕೊಳ್ಳಿ. 4 ಟೈಪ್, ಟೈಪ್ ಎ, ಟೈಪ್ ಬಿ, ಟೈಪ್ ಸಿ, ಟೈಪ್ ಇ ಅಂತ ಇದೆ. ಈ ಟೈಪ್ ಎ ಕೌಂಟರ್ ಸಿಂಕ್ ಏನಿದೆ, ದಿಸ್ ಟೈಪ್ ಎ ಇಸ್ ಸುಟಬಲ್ ಫಾರ್ ಸ್ಲಾಟೆಡ್ ಕೌಂಟರ್ ಸಿಂಕ್ ಹೆಡ್ಸ್. ಸ್ಲಾಟೆಡ್ ಅಂದರೆ ನೀವು ಸ್ಕ್ರೂ ಡ್ರೈವರ್ನಲ್ಲಿ ಹಾಕಿ ನಾವು ಓಪನಿಂಗ್ ಕ್ಲೋಸಿಂಗ್ ಮಾಡ್ತೀವಲ್ಲ, ಆ ಥರ ಸ್ಲಾಟೆಡ್ ಸ್ಕ್ರೂಸು, ಕ್ರಾಸ್ ರೀಸೆಸ್ಡ್ ಅಂಡ್ ಸ್ಲಾಟೆಡ್ ರೈಸ್ಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್. ಅಂದರೆ ಹೆಡ್ ಒಂದು ಸ್ವಲ್ಪ ಹಿಂಗೆ ರೈಸ್ ಆಗಿ ಅದು ಸ್ಲಾಟೆಡ್ ಆಗಿರುತ್ತೆ. ಅಂಥ ಒಂದು ಸ್ಕ್ರೂಸ್ಗೆ ಈ ಟೈಪ್ ಎ ಕೌಂಟರ್ ಸಿಂಕ್ ಸೂಟಬಲ್ ಆಗುತ್ತೆ. ದಿಸ್ ಸ್ಕ್ರೂಸ್ is available in 2 grades, that is medium and fine. ಇಲ್ಲಿ 2 ತರ ಗ್ರೇಡ್ ಇದೆ, ಒಂದು ಮೀಡಿಯಮ್ ಮತ್ತೊಂದು ಫೈನ್. The dimensions of various features of the type A countersink holes and the method of designations. ಅಂದ್ರೆ ಈ ಟೈಪ್ ಎ ನಲ್ಲಿ ಡೈಮೆನ್ಷನ್ಸ್ ಬೇರೆ ಬೇರೆ ಫೀಚರ್ಸ್ಗೆ ಬೇರೆ ಬೇರೆ ಡೈಮೆನ್ಷನ್ಸ್ ಇರುತ್ತೆ. ಅದಕ್ಕೆ ಒಂದು ಟೇಬಲ್ನಲ್ಲಿ ನಿಮಗೆ ಟೇಬಲ್ 1 ಅಲ್ಲಿ ಕೊಟ್ಟಿದ್ದಾರೆ. ಇದು ಡೈಮೆನ್ಷನ್ಸ್ ಅಥವಾ ಡಿಸಿಗ್ನೇಷನ್ಸ್ ಅಂತ ಕೂಡ ನಾವು ಕರೀಬೋದು. ಟೈಪ್ ಎ ಅಕಾರ್ಡಿಂಗ್ ಟು IS 3406 1986 ಪ್ರಕಾರ. ಇದರಲ್ಲಿ 2 ಥರ ಇದೆ ಅಂತ ಹೇಳಿದೆ ನೋಡಿ. ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಮೀಡಿಯಮ್, ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಫೈನ್. ಸೊ ಇಲ್ಲಿ ನೀವು ಓಲನ್ನು ಬೆವೆಲ್ ಎಂಡ್ ಆಗಿರೋದನ್ನ ನೀವು ಗಮನಿಸ್ಬೋದು. ಮೇಲ್ಗಡೆ ಮೇಲ್ಭಾಗದಲ್ಲಿ ಇಲ್ಲಿ D1 ಅಂತಿದೆ, ಇಲ್ಲಿ D2 ಇದೆ. ಇದು 90 ಡಿಗ್ರಿ ಪ್ಲಸ್ ಆರ್ ಮೈನಸ್ 1 ಡಿಗ್ರಿ ಇದೆ ಹ್ಯಾಂಗಲ್ಲು. ಇದು ಡೆಪ್ತ್ ಆಫ್ ದಿ ಏನೋ ಬೆವೆಲಿಂಗ್ T1 ಅಂತ ಕರಿತೀವಿ ನಾವು. ಸೊ ಅದೇ ಇಲ್ಲಿ ಬನ್ನಿ,
ಈ ಕಡೆ ಮೀಡಿಯಮ್ ಅಲ್ಲಿ ಬರೀ T1 ಇದೆ. ಫೈನ್ ಆದರೆ T1 ಅಂಡ್ T2 ಇದೆ. ಮತ್ತೊಂದು ಸ್ಟೆಪ್ ಬಂದಿದೆ ಇಲ್ಲಿ ನೋಡಿ, ಮತ್ತೆ ಒಂದು ಸ್ಟೆಪ್ ಬಂದಿದೆ. ದಟ್ ಈಸ್ D1 ಮತ್ತೆ D3 ಅಂತ ನಾವು ಕನ್ಸಿಡರ್ ಅನ್ನು ಮಾಡಬಹುದು ಅದನ್ನು. ಸೊ ಅಲ್ಲಿಗೆ 2 ಸ್ಟೆಪ್ ಆಯಿತು, ಡೆಪ್ತ್ T1 ಅಂಡ್ T2. ಇಲ್ಲಿ ಮೀಡಿಯಂಗೆ ಬೇರೆ, ಫೈನ್ ಸೀರೀಸ್ಗೆ ಬೇರೆ. ಮೀಡಿಯಂಗೆ ಬೇರೆ, ಫೈನ್ ಇದು ಪರ್ ನಾರ್ಮಲ್ ಅಥವಾ ನಾಮಿನಲ್ ಸೈಜ್ ಅಂತ ಕರಿತೀವಿ. 1, 1.2, 1.4, 1.62, 3.5, 4.5 ಅಂತೇಳಿ. ಇದರಲ್ಲಿ D1 ಅಂದರೆ ಇದು ಕೆಳಗಡೆ ಇರ್ತಕ್ಕಂಥ D1, ಇದು H13 ಅಂದರೆ H ಅಂದರೆ ಫಂಡಮೆಂಟಲ್ ಟಾಲರೆನ್ಸ್ ಅಂತ ನಾವು ಕರಿತೀವಿ, ಗ್ರೇಡ್ ಆಫ್ ಟಾಲರೆನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ 1ಗೆ 1.2 ಇರುತ್ತೆ D1, 1.2 ಇದ್ರೆ ನಾಮಿನಲ್ ಸೈಜ್ 1.4 ಇರುತ್ತೆ. ಅದೇ ರೀತಿ D2 2.4, ಇದು D2 ಅಂದರೆ ಮೇಲ್ಭಾಗ, ಇದು ಮೀಡಿಯಂ ಸೀರೀಸ್ಗೆ. T1 ಡೆಪ್ತ್ ಎಷ್ಟಿರುತ್ತೆ ಇದು ಅಂತಂದರೆ 0.6 mm ಇರುತ್ತೆ. ಸಪೋಸ್ 1 mm ಗೋಲ, ಉದಾಹರಣೆಗೆ ನಾವು ಒಂದು 4 ನಾಮಿನಲ್ ಸೈಜ್ 4 ಇರತಕ್ಕಂಥದ್ದು ನೋಡಿದ್ರೆ ಈ D1 4.5 ಇದ್ರೆ D2 8.6 ಇದೆ. ಡೆಪ್ತ್ ಅಂತ ದಿಸ್ T1 ಇಸ್ ಕಾಲ್ಡ್ 2.1 ಇದೆ. ಅದೇ ರೀತಿ ಫೈನ್ ಸೀರೀಸ್ನಲ್ಲಿ ನಿಮಗೆ D1 D3 ಇದೇ ಬೇರೆ, ಈ ಮೇಲ್ಗಡೆ ಇರೋದು D3ನೇ ಬೇರೆ, ಅದರದ್ದು ಡೆಪ್ತೇ ಬೇರೆ. ಇಲ್ಲಿ T1 ಬೇರೆ ಇರುತ್ತೆ, T2 ಏನಿರುತ್ತೆ ಪ್ಲಸ್ 0.1 ಇದಕ್ಕೆ ಈ 0.2ಗೆ ಪ್ಲಸ್ 0.1 ನಾವು ಸೇರಿಸ್ಕೊಬೇಕು. ಇದು ಟೈಪ್ ಎ ಕೌಂಟರ್ ಸಿಂಕ್ ಏನಿದೆ ಅದ್ರದ್ದು ಡೈಮೆನ್ಷನ್ಸ್ ಮೀಡಿಯಂ ಮತ್ತು ಫೈನ್. ಸೊ ಇಲ್ಲಿ ಬೇರೆ ಬೇರೆ ಈಗ ನೋಡಿದ್ವಲ್ಲ, ಅಲ್ಲಿ 4.5 ಇತ್ತು, 5 mm, 6 mm, 8 mm, 10 mm. ಈ ಉದಾಹರಣೆಗೆ ನಾಳೆ ನಿಮಗೆ ಒಂದು ಎಕ್ಸೈಜ್ನಲ್ಲಿ ಕೊಡ್ಬೋದು, ಈಗ 10 mm ಅಂತ ಕೊಟ್ಬಿಡ್ತೀನಿ. ಸೊ ಕೌಂಟರ್ ಸಿಂಕ್ ನಾಮಿನಲ್ ಸೈಜ್ 10 ಅಂದರೆ D1 ಕೆಳಭಾಗ 11 mm ಇರುತ್ತೆ ಡಯಾಮೀಟ್ರ್, ಹೋಲ್ ಡಯಾಮೀಟ್ರ್. ಸೊ D2 ಮೇಲ್ಭಾಗದಲ್ಲಿ ಎಷ್ಟಿರಬೇಕು ಅಂದರೆ ಅದು ಓಪನಿಂಗ್ ಬೆವೆಲ್ ಎಂಡ್ ಮ್ಯಾಕ್ಸಿಮಮ್ ಡಯಾಮೀಟ್ರ್ 20.4 10 mm ಇದೆ. ಸೊ ಅದು ಡೆಪ್ತ್ 4.7 mm. So this is the type A size, medium series and fine series. So ಇಲ್ಲಿ ಈ ಟೈಪ್ ಎ ಕೌಂಟರ್ ಸಿಂಕ್ ಸೀರೀಸನ್ನು ಯಾವ ರೀತಿ ಡಿಸಿಗ್ನೇಟ್ ಮಾಡ್ತಾರೆ ಅಂದರೆ, ಕೌಂಟರ್ ಸಿಂಕ್ AF10 IS3406. ಕೌಂಟರ್ ಸಿಂಕ್ ಎ ಅಂದರೆ ಅದು ಟೈಪ್ ಎ, ಎಫ್ ಅಂದರೆ ಫೈನ್ ಸೀರೀಸು, 10 ಅಂದರೆ ನಾಮಿನಲ್ ಸೈಜಸ್ಸು, ಅರ್ಥ ಆಯ್ತಾ. IS ಅಂದರೆ 3406 ಅಂತೇಳಿ ಇಲ್ಲಿದೆಯಲ್ಲ, ಇದು 3406. ಇನ್ನು ಟೈಪ್ ಬಿ ಅನ್ನು ನೋಡೋಣ. ಟೈಪ್ ಬಿ ಕೌಂಟರ್ ಸಿಂಕ್ ಹೋಲ್ಸ್ ಆರ್ ಸೂಟಬಲ್ ಫಾರ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್ ವಿತ್ ಹೆಕ್ಸಾಗನ್ ಸಾಕೆಟ್. ನೋಡಿ, ಅಲ್ಲಿ ರೀಸಸ್ಡ್ ಅಥವಾ ಫ್ಲಾಟ್ ರೀಸಸ್ಡ್ ಕೌಂಟರ್ ಸಿಂಕ್ ಸ್ಕ್ರೂಸ್ ಅನ್ನು ನಾವು ಅಲ್ಲಿ ನೋಡಿದ್ವಿ. ಯಾವುದು ಟೈಪ್ ಏನಲ್ಲಿ. ಟೈಪ್ ಬಿ ನಲ್ಲಿ ಕೌಂಟರ್ ಸಿಂಕ್ ಸ್ಕ್ರೂಸ್ ವಿತ್ ಹೆಕ್ಸಾಗನ್ ಸಾಕೆಟ್, ಹೆಕ್ಸಾಗನಲ್ ಸಾಕೆಟೆಡ್ ಸ್ಕ್ರೂಸ್. ದ ಡೈಮೆನ್ಷನ್ ಆಫ್ ದ ವೇರಿಯಸ್ ಫೀಚರ್ಸ್ ಇನ್ ದ ಮೆಥಡ್, ಇಲ್ಲೂ ಕೂಡ ಬೇರೆ ಬೇರೆ ಡೈಮೆನ್ಷನಲ್ ಫೀಚರ್ಸ್ ಇದೆ. ಇಲ್ಲೂ ಒಂದು ಟೇಬಲ್ ಇದೆ. ದಿಸ್ ಈಸ್ ಟೈಪ್ ಬಿ ಅಕಾರ್ಡಿಂಗ್ ಟು IS 3406 1986. ಸೊ D1 D3, ಇಲ್ಲೂ T1 T2 ಇದೆ. ಅಲ್ಲಿ ಫೈನ್ ಸೀರೀಸ್ ಅಲ್ಲಿ ನೋಡಿದ್ವಲ್ಲ ಟೈಪ್ ಏನಲ್ಲಿ, ಅದೇ ರೀತಿ ಇಲ್ಲಿ ಫೈನ್ ಸೀರೀಸ್, ಇಲ್ಲಿ ಏನಿದೆ, ಇಲ್ಲಿ ಫೈನ್ ಸೀರೀಸ್ ಇದೆ. ಇದರಲ್ಲಿ D1 D2 T1 T2 ಇದೆ. ಸೊ ದಿಸ್ ಈಸ್ 3 4 5 6 8 24 ಈ ಥರ ಸೈಜ್ ಝೋನ್. ಇಲ್ಲಿ ಕೆಲವು ಬ್ರ್ಯಾಕೆಟಲ್ಲಿ ನಾವು ತೋರಿಸಿದ್ದೀವಿ. ಈ ಬ್ರ್ಯಾಕೆಟ್ನಲ್ಲಿ ತೋರಿಸಿರ್ತಕ್ಕಂಥದ್ದು ದಟ್ ಈಸ್ ಸೆಕೆಂಡ್ ಪ್ರಿಫರೆನ್ಸ್ ಅಂತ ಕರೆಸ್ತೀವಿ. ಇಲ್ಲೂ ಕೂಡ ಮೀಡಿಯಂ ಸೀರೀಸು ಸಿಗುತ್ತೆ ನಿಮಗೆ, ಫೈನ್ ಸೀರೀಸು ಕೂಡ ಸಿಗುತ್ತೆ. ಸೊ ಬೋತ್ ಸೀರೀಸ್ ಆರ್ ಅವೈಲಬಲ್. Type C countersink. Type C countersink holes are suitable for slotted raised countersink ಅಥವಾ ಓವಲ್ ಹೆಡ್ ಅಂತ ಕರಿತೀವಿ. ಕೌಂಟರ್ಸಿಂಕ್ ಹೆಡ್, ಟ್ಯಾಪಿಂಗ್ ಸ್ಕ್ರೂಸ್, ಸ್ಲಾಟೆಡ್ ಕೌಂಟರ್ಸಿಂಕ್, ಫ್ಲಾಟೆಡ್ ಸ್ಕ್ರೂಸ್ಗೆ ಟೈಪ್ ಸಿ ಅನ್ನು ನಾವು ಬಳಸ್ತೀವಿ. ಇಲ್ಲಿ ಟೇಬಲ್ 3ನಲ್ಲಿ ಇದರದ್ದು ಡೈಮೆನ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಟೇಬಲ್ 3, ಟೈಪ್ ಸಿ ಅಕಾರ್ಡಿಂಗ್ ಟು IS 3406 Part 1 1986 ಪ್ರಕಾರ. ಟೈಪ್
ಏನಿಲ್ಲಿ ನಿಮಗೆ 0 1 2 3 ಇದು ನಾಮಿನಲ್ ಸ್ಕ್ರೂ ಸೈಜು. ಇದು D1 ಅಂದರೆ ಈ ಕೆಳಗಡೆ ಇರ್ತಕ್ಕಂಥದ್ದು, ಇದು ಮೇಲ್ಗಡೆ ಇರ್ತಕ್ಕಂಥದ್ದು D2. ಇದು ಡೆಪ್ತ್ T1 ಇದೆ ಅಂತಕ್ಕಂಥದ್ದು ಡೆಪ್ತ್ ಬೆವೆಲಿಂಗ್ದು. ಈ ಕೌಂಟರ್ಸಿಂಗ್ ಟೈಪ್ ಸಿ ಫಾರ್ ಸ್ಕ್ರೂ ಸೈಜ್ 2. ಇಲ್ಲಿ ಸ್ಕ್ರೂ ಸೈಜ್ 2 ಅಂದರೆ ಇದು. ಅದಕ್ಕೆ D1 H2 ಎಷ್ಟಿದೆ 2.4 ಇದೆ, D2 H12 ಅಂದರೆ 4.6 ಇದೆ, 1.3 ಇದೆ. ಅದನ್ನು ಯಾವ ರೀತಿ ಡಿಸಿಗ್ನೇಟ್ ಮಾಡ್ತಾರೆ ಅಂದರೆ ಕೌಂಟರ್ಸಿಂಗ್ ಸಿ 2 ಅಂತ ಹೇಳ್ತಾರೆ. ಕೌಂಟರ್ಸಿಂಕ್ ಅಂದರೆ ಸಿ ಅಂದರೆ ಟೈಪ್, 2 ಅಂದರೆ ನಾಮಿನಲ್ ಸೈಜ್ ಆಫ್ ದಿ ಸ್ಕ್ರೂಸ್, IS ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್ 3406. ಟೈಪ್ ಇ ಕೌಂಟರ್ಸಿಂಕ್ ಅಂತೇಳಿ. ಟೈಪ್ ಎ ಆಯಿತು, ಬಿ ಆಯಿತು, ಈಗ ಇ. Type E countersinks are used for slotted countersink bolts used for steel structures ನಲ್ಲಿ ಫ್ಯಾಬ್ರಿಕೇಶನ್ಸ್ ವರ್ಕ್ನಲ್ಲಿ ಟೈಪ್ ಇ ಕೌಂಟರ್ಸಿಂಕ್ ಅನ್ನ ಬಳಸ್ತಾರೆ. ಇದ್ರದ್ದು ಕೂಡ ಟೇಬಲ್ 4 ನಲ್ಲಿ ನಿಮಗೆ ಆ ಡೈಮೆನ್ಷನ್ಸು ನೋಡ್ಬೋದು ನೀವು. ದಿಸ್ ಇಸ್ ದ ಟೇಬಲ್ 4. ಸೊ 10 12 16 20 22 ಅಂತೇಳಿ ಬೇರೆ ಬೇರೆ ಡೈಮೆನ್ಷನ್ಸ್ ಅನ್ನ ಇಲ್ಲಿ ನೋಡ್ಬೋದು. ಅದಕ್ಕೆ ತಕ್ಕಂತೆ ಈ D1 D2 ಮತ್ತು T1 ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಆಲ್ಫಾ ಅಂತ ಇದೆ. ಇಲ್ಲಿ 2 ಥರ ಇದೆ, ಅಪ್ ಟು 16 75 ಡಿಗ್ರಿ ±1 ಡಿಗ್ರಿ, ಅಬೋವ್ 16 ಅಂದರೆ 20 22 24 ಅದಕ್ಕೆ 60 ಡಿಗ್ರಿ. ಯಾವುದು ಈ ಆಲ್ಫ್ ಹ್ಯಾಂಗರ್. ಇಲ್ಲಿ ಟೈಪ್ ಇ ಇಸ್ ಆಲ್ಸೋ ಮೆನ್ಷನ್ ಕೌಂಟರ್ಸಿಂಕ್ ಇ 10. ಇ ಅಂತಂದರೆ ಟೈಪು, 10 ಅಂದರೆ ನಾಮಿನಲ್ ನಂಬರ್ ಸೈಜು, IS ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ 3406. ಈ ರೀತಿ ನಾವು ಡೈಮೆನ್ಷನ್ಸನ್ನು ರೀಡ್ ಮಾಡಬೇಕು ಅಕಾರ್ಡಿಂಗ್ ಟು ದಿ ಟೈಪ್. ಈ ಕೋಡ್ ಆಫ್ ಡೆಸಿಗ್ನೇಷನ್ಸ್ ಅಂತ ಕರಿತೀವಿ. ಮತ್ತೆ ಒಂದು ಈ ನೋಡಿ, ಇಲ್ಲಿ ನೀವು ಕೌಂಟರ್ ಸಿಂಕಿಂಗ್ ಮಾಡುವಾಗ ಇದು ಒಂದು ಆಬ್ಜೆಕ್ಟ್ಗೆ ನೀವು ಒಂದು ಕೌಂಟರ್ ಸಿಂಕಿಂಗ್ ಇದ್ದರೆ ಇದನ್ನು ಎಲಿವೇಶನ್ ಫ್ರಂಟ್ ವ್ಯೂ ಅಂತ ನಾವು ಕರಿತೀವಿ. ಫ್ರಂಟ್ ವ್ಯೂನಲ್ಲಿ ಯಾವ ಥರ ತೋರಿಸಿದ್ದಾರೆ ನೋಡಿ. ಇಲ್ಲಿ AM10 IS 3406 ಅಂತ ಇದೆ. ಇದು ನೋಡಿದ ತಕ್ಷಣ ನಿಮಗೆ ಕೌಂಟರ್ ಸಿಂಕ್ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಎ ಅಂದರೆ ಟೈಪ್ ಎ ಕೌಂಟರ್ ಸಿಂಕ್ ಇದೆ, ಟೈಪ್ ಎ. ಎಂ ಅಂದರೆ ಮೀಡಿಯಂ ಸೀರೀಸ್, 10 ಅಂದರೆ ಅದು ನಾಮಿನಲ್ ಸೈಜು, IS ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್ 3406. ಈ ರೀತಿ ಡೆಸಿಗ್ನೇಟ್ ಅನ್ನು ಮಾಡಬಹುದು. ಅಥವಾ ಈ ರೀತಿ ಇದು ಟಾಪ್ ವ್ಯೂನಲ್ಲಿ ನೀವು ಡೆಸಿಗ್ನೇಟ್ ಮಾಡಿದ್ರೆ ನೋಡಿ, ಇಲ್ಲಿ AF ಅಂತ ಕೊಟ್ಟಿದ್ದಾರೆ. ಎ ಅಂದರೆ ಟೈಪ್ ಕೌಂಟರ್ ಸಿಂಕ್ ಟೈಪ್ ಎ. ಎಫ್ ಅಂತ ಇದೆ, ದಟ್ ಈಸ್ ಫೈನ್ ಸೀರೀಸ್, ನಾಮಿನಲ್ ಸೈಜ್ ಆಫ್ ದ ಸ್ಕ್ರೂ ಇಸ್ 10, IS 3406. ಇದು 2 ಥರದಲ್ಲಿ ಯಾವ ಥರ ಬೇಕಾದ್ರೂ ನೀವು ಕೋಡೆಡ್ ಮಾಡ್ಬೋದು, ಡಿಸಿಗ್ನೇಷನ್ಸ್ ಅನ್ನ ಹೇಳ್ಬೋದು. ಕೌಂಟರ್ಸಿಂಕ್ ಟೈಪ್ ಇ ಫಾರ್ ನಾಮಿನಲ್ ಸೈಜ್ 10 ಶೆಲ್ ಬಿ ಡೆಸಿಗ್ನೇಟೆಡ್ ಆಸ್. ನೋಡಿ, ಕೌಂಟರ್ಸಿಂಕ್ ಇ ನಾಮಿನಲ್ ಸೈಜಸ್ 10 IS 3406 ಈ ರೀತಿ ಡಿಸಿಗ್ನೇಟ್ ಮಾಡ್ತಾರೆ. ಅಥವಾ AM10 IS 3406. AM ಅಂದರೆ ನಿಮ್ಗೆ ಗೊತ್ತು, ಎ ಅಂದರೆ ಟೈಪು, ಎಮ್ ಅಂದರೆ ಮೀಡಿಯಮ್ಮು, 10 ಅಂದರೆ ನಾಮಿನಲ್ ಸೈಜು, IS ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ 3406. ಅದನ್ನೇ ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸ್ತಿದ್ದೀವಿ. ಇನ್ನು ಕೆಲವು ಡೈಮೆನ್ಷನನ್ನು ಯೂಸ್ ಮಾಡಿಕೊಂಡು ಡೆಸಿಗ್ನೇಟ್ ಮಾಡ್ತೀವಿ ನಾವು. ದ ಡೈಮೆನ್ಷನ್ ಆಫ್ ದ ಕೌಂಟರ್ ಸಿಂಕ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಬೈ ದ ಡಯಾಮೀಟರ್ ಆಫ್ ದ ಕೌಂಟರ್ ಸಿಂಕ್ ಅಂಡ್ ದ ಡೆಪ್ತ್ ಆಫ್ ದ ಕೌಂಟರ್ ಸಿಂಕ್. ಡೆಪ್ತು ಮತ್ತು ಡಯಾಮೀಟರ್ನ ಎಕ್ಸ್ಪ್ರೆಸ್ ಮಾಡ್ತೀವಿ, ಡೈಮೆನ್ಷನ್. ಅದು ಯಾವ ರೀತಿ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ದಿಸ್ ಈಸ್ ವೆನ್ ಇಂಡಿಕೇಟಿಂಗ್ ದ ಡೆಪ್ತ್ ಆಫ್ ದ ಕೌಂಟರ್ ಸಿಂಕ್. ಕೌಂಟರ್ ಸಿಂಕ್ ಡೆಪ್ತ್ ಅನ್ನು ಇಂಡಿಕೇಟ್ ಮಾಡ್ಕೊಂಡು ನೋಡಿ, ಇಲ್ಲಿ ಇದು D1 ಅಂತ ಏನು ಕರೆದ್ವಿ. ಡಯಾ 4.5 H13 ಅಂತ ಇದೆ. ಡಯಾ 4.5 H13. ಇದು ಡೆಪ್ತ್ ಬಂದು 2.1 ಇದೆ. ಆ್ಯಂಗಲ್ ಬಂದು 90 ಡಿಗ್ರಿ ±1. ಇಲ್ಲಿ ನೋಡಿ 4.3 H13 ಹೋಲ್. ಇದು ಹೋಲ್ ಅಂದರೆ H ಮೀನ್ಸ್ ಹೋಲ್, ಇಟ್ ಇಂಡಿಕೇಟ್ಸ್ ಹೋಲ್. ಸೊ ಇಲ್ಲಿ ಡಯಾ 8 H2 ಇದು ಮೇಲ್ಗಡೆ ಇರ್ತಕ್ಕಂಥ ಡಯಾ. ಸೊ ಅದೇ ರೀತಿ ಇದರದ್ದು ಡೆಪ್ತ್ 2 T1 T2 ಬರುತ್ತೆ. ಇಲ್ಲಿ T1 ಬಂದು 2.2, T2 ಬಂದು 0.3 +0.1 ಅಂತ ನಾವು ಕರಿತೀವಿ, +0.1. ಸೊ ದಿಸ್ ಈಸ್ ದಿ ವೆನ್ ಇಂಡಿಕೇಟಿಂಗ್ ದ ಡೆಪ್ತ್ ಆಫ್ ದಿ ಕೌಂಟರ್ ಸಿಂಕ್. ಇನ್ನು ಡಯಾಮೀಟರ್ ಆಫ್ ದಿ ಕೌಂಟರ್ ಸಿಂಕ್ನಲ್ಲೂ ಕೂಡ ನಾವು ಹೇಳ್ತೀವಿ. ಡಯಾಮೀಟರ್ ಯಾವ ರೀತಿ ನೋಡಿ, ಇಲ್ಲಿ ವೆನ್ ಇಂಡಿಕೇಟಿಂಗ್ ದ ಡಯಾಮೀಟರ್ ಆಫ್ ದಿ ಕೌಂಟರ್ ಸಿಂಕ್, ಇಲ್ಲಿ ನೋಡಿ ಬಾಟಮ್ ಡಯಾಮೀಟರ್, ಓಲ್ಡ್ ಡಯಾಮೀಟರ್ ಡಯಾ 4.5 H13, ಟಾಪು ಡಯಾ 8.6 H13. ಸೊ ಈ ಕಡೆ ಬಂದರೆ ಇದು ಮೀಡಿಯಂ ಸೀರೀಸು, ಇದು ಮೀಡಿಯಂ ಸೀರೀಸು, ಇದು ಫೈನ್ ಸೀರೀಸು. ಫೈನ್ ಸೀರೀಸ್ ಆದರೆ ಡಯಾ 4.3 H13, ಡಯಾ 8 H12.
ಸೊ ಇಲ್ಲಿ ಡೆಪ್ತ್ 0.3 ಪ್ಲಸ್ 0.1. In this case, components with S is less than or equal to T1. ಈ ಎಸ್ ಅಂತ ಏನಿದೆ ಇದು ಲೆಸ್ ದಾನ್ ಆರ್ ಈಕ್ವಲ್ ಟು T1. ಈ T1 ಅಂತ ನಾವೇನು ಕರಿತೀವಿ ಇಲ್ಲಿ ಅಷ್ಟಿರುತ್ತೆ ಎಸ್ ಅಂತಕ್ಕಂಥ. ದಿಸ್ ಇಸ್ ದ ಎಸ್. ದಿಸ್ ಈಸ್ ಹೌ ದ ಡೆಸಿಗ್ನೇಷನ್ಸ್ ಆಫ್ ದ ಕೌಂಟರ್ ಸಿಂಕ್ಸ್. ಡೆಪ್ತಲ್ಲಾದರೂ ಹೇಳ್ಬೋದು ಅಥವಾ ಡಯಾಮೀಟರ್ಲಾದರೂ ನೀವು ಎಕ್ಸ್ಪ್ರೆಸ್ಸನ್ನು ನಾವು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳೇ ನಿಮಗೆ ಕೆಲವು ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಈಗ ಏನು ನಿಮಗೆ ತಿಳ್ಕೊಂಡ್ರಿ ಅದರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ಆನ್ಸರನ್ನು ಮಾಡಿ. ಸೊ ನೇಮ್ ದ ಆಪರೇಷನ್ ಸೋನ್ ಇನ್ ದ ಫಿಗರ್. ಈ ಆಪರೇಷನ್ಸ್ ಏನಿದು? ವೆರಿ ಗುಡ್. ಸೊ ದಿಸ್ ಇಸ್ ಅ ಡ್ರಿಲ್ಡ್ ಹೋಲ್. ದ ಹೋಲ್ ಆಫ್ ದ ಎಂಡ್ ಆಫ್ ದ ಹೋಲ್ ಕ್ಯಾನ್ ಬಿ ಬೆವೆಲ್ಡ್. ದಟ್ಸ್ ವೈ ಇಟ್ ಇಸ್ ಎ ವಾಟ್? ಕೌಂಟರ್ ಸಿಂಕಿಂಗ್. ಇದಕ್ಕೆ ಏನಂತ ಕರಿತೀವಿ? ಕೌಂಟರ್ ಸಿಂಕಿಂಗ್. Counter sinking is an operation of beveling the end of the hole by the help of counter sink bit. ಅರ್ಥಾಯ್ತಾ? ಇದನ್ನ ಕೌಂಟರ್ ಸಿಂಕಿಂಗ್ ಅಂತ ನಾವು ಕರಿತೀವಿ. ಸೊ ನೇಮ್ ದ ಕಟಿಂಗ್ ಟೂಲ್ ಸೋನ್ ಇನ್ ದ ಫಿಗರ್. ಇಲ್ಲಿ ಒಂದು ಕಟಿಂಗ್ ಟೂಲ್ ಇದೆ. ಇದು ಏನು ಕಟಿಂಗ್ ಟೂಲು? ಇದು ಏನು ಕಟಿಂಗ್ ಟೂಲು? ದಿಸ್ ಇಸ್ ಕೌಂಟರ್ ಸಿಂಕ್ ಟೂಲ್ ವಿತ್ ಪೈಲಟ್. ಇದರಲ್ಲಿ ಪೈಲಟ್ ಇದೆ ಮುಂದೆ. ಕಾನ್ಸೆಂಟ್ರಿಕ್ ಆಗಿ ಹೋಲ್ಗೆ ನಾವೇನು ಮಾಡ್ಬೋದು? ಕೌಂಟರ್ ಸಿಂಕಿಂಗನ್ನು ಮಾಡ್ಬೋದು ಈ ಟೂಲ್ನಲ್ಲಿ. ಅದು ಅಡ್ವಾಂಟೇಜ್. ಕೌಂಟರ್ ಸಿಂಕ್ ಪೈಲಟ್ ಇದ್ರೆ ಕೌಂಟರ್ ಸಿಂಕ್ ಟೂಲ್. ಸ್ಟಡಿ ದ ಫಿಗರ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಒಂದು ಫಿಗರನ್ನು ಕೊಟ್ಟಿದ್ದಾರೆ ನಮಗೆ. ಈಗ ನಾವೆಲ್ಲ ನಾವು ಕೋಡ್ ಆಫ್ ಡೆಸಿಗ್ನೇಷನ್ಸ್ ಎಲ್ಲ ನೋಡ್ಕೊಂಡು ಬಂದ್ವಲ್ಲ, ಅದರ ಪ್ರಕಾರವಾಗಿ ಇಲ್ಲಿ ಒಂದು ಚಿತ್ರ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಶ್ನೆಗಳು ಬರ್ತವೆ. ಇಲ್ಲಿ 2 ಚಿತ್ರ, ಎ ಮತ್ತು ಬಿ 2 ಚಿತ್ರ ಕೊಟ್ಟಿದೆ. ನೇಮ್ ದ ಟೈಪ್ ಆಫ್ ಕೌಂಟರ್ ಸಿಂಕ್ ಸೋನ್ ಎ ಅಂಡ್ ಬಿ. ಎ ಮತ್ತು ಬಿ ನಲ್ಲಿ ಇರ್ತಕ್ಕಂಥ ಕೌಂಟರ್ ಸಿಂಕ್ ಟೈಪ್ ಏನು? ನೇಮ್ ದ ಟೈಪ್ ಆಫ್ ಕೌಂಟರ್ ಸಿಂಕ್ ಅಂತ ಕೊಟ್ಟಿದೆ. ಸೊ ಈ ಕೌಂಟರ್ ಸಿಂಕ್ ಏನು ಈಗ ತಾನೇ ತೋರಿಸಿದ್ದೀನಿ. ದಿಸ್ ಇಸ್ ಟೈಪ್ ಎ ಮೀಡಿಯಂ. ಮೇಲ್ಗಡೆ ಇರೋದು ಟೈಪ್ ಎ ಮೀಡಿಯಂ. ಮೇಲ್ಗಡೆ ಇರೋದು ಟೈಪ್ ಎ. ಏನಿದು? ಟೈಪ್ ಎ ಮೀಡಿಯಂ. ಇದು ಫೈನ್. ಎ ಬಿ ಚಿತ್ರದಲ್ಲಿ ಇರತಕ್ಕಂಥದ್ದು ಏನು? ಫೈನ್. ಟೈಪ್ ಬಿ ಫೈನ್ ಅಂತ ನಾವು ಇದನ್ನ ಕರಿತೀವಿ. ಇದು ಟೈಪ್ ಬಿ ಫೈನು, ಇದು ಟೈಪ್ ಎ ಫೈನು. ಸೊ ಎ ಬಿ ಸಿ ಇ ಇತ್ತಲ್ಲ ಏನು ಟೈಪ್ ಆಫ್ ಕೌಂಟರ್ ಸಿಂಕ್. ಇದು ಟೈಪ್ ಎ ಕೌಂಟರ್ ಸಿಂಕು, ಇದು ಟೈಪ್ ಬಿ ಕೌಂಟರ್ ಸಿಂಕ್. ಸ್ಟಡಿ ದ ಫಿಗರ್ ಅಂಡ್ ಆನ್ಸರ್. ಸೇಮ್ ಎಗೈನ್ ಇನ್ನೊಂದು ಚಿತ್ರ ಬಂತು. ಇಲ್ಲಿ ಕ್ವಶನ್ಸ್ ಇದೆ. ವಿಚ್ ಒನ್ ಆಫ್ ದ ಅಬೌಟ್ 2 ಫಿಗರ್ ಇಸ್ ಯೂಸ್ಡ್ ಫಾರ್ ಅಕೊಮಡೇಟಿಂಗ್ ದ ಸ್ಕ್ರೂ ಹೆಡ್ಸ್ ವಿತ್ ಎಕ್ಸಾಗನಲ್ ಸಾಕೆಟ್ಸ್. ಎಕ್ಸಾಗನಲ್ ಸಾಕೆಟ್ಸ್ಗೆ ವಿಚ್ ಇಸ್ ಕರೆಕ್ಟ್? ಯಾವುದು? ಸೊ ಕೆಳಗಡೆ ಇರ್ತಕ್ಕಂಥದ್ದಲ್ವಾ ಟೈಪ್ ಬಿ ಎಕ್ಸಾಗನಲ್ ಸಾಕೆಟ್ ಹೆಡ್ ಸ್ಕ್ರೂಸ್ಗೆ ಸೂಟ್ ಆಗ್ತಕ್ಕಂಥ ಒಂದು ಕೌಂಟರ್ ಸಿಂಕ್ ಟೈಪ್ ಬಿ. ಸೊ ವಿಚ್ ಒನ್ ಆಫ್ ದ 2 ಟೂಲ್ಸ್ ಸೋನ್ ಇನ್ ದ ಫಿಗರ್ ಕ್ಯಾನ್ ಅಕ್ಯುರೇಟ್ಲಿ ಕೌಂಟರ್ ಸಿಂಕ್ ಕಾನ್ಸಂಟ್ರೇಟ್ ಟು ದ ಹೋಲ್. ಇಲ್ಲಿ 2 ಟೂಲ್ ಇದೆ. ಒಂದು 2 ಕೌಂಟರ್ ಸಿಂಕ್ ಟೂಲ್. ಒಂದು ಮಲ್ಟಿ ಪಾಯಿಂಟ್ ಕಟಿಂಗ್ ಎಡ್ಜ್ ಇರ್ತಕ್ಕಂಥ ಒಂದು ಕೌಂಟರ್ ಸಿಂಕ್ ಟೂಲ್, ಇನ್ನೊಂದು ಪೈಲಟ್ ಇರ್ತಕ್ಕಂಥ ಕೌಂಟರ್ ಸಿಂಕ್ ಟೂಲ್. ಇದರಲ್ಲಿ ಅಕ್ಯುರೇಟ್ ಆಗಿ ಹೋಲ್ಗೆ ಕಾನ್ಸಂಟ್ರಿಕ್ ಆಗಿ ಯಾವುದರಲ್ಲಿ ನಾವು ಕೌಂಟರ್ ಸಿಂಕ್ ಆಪರೇಷನ್ ಮಾಡಬಹುದು? ಯಾವುದರಲ್ಲಿ? ಎಸ್, ಬಿ ಇಸ್ ದಿ ಕರೆಕ್ಟ್. ಟೈಪ್ ಬಿ ಅಂತ ಏನಿದೆ ಕೌಂಟರ್ ಸಿಂಕ್ ವಿತ್ ಪೈಲಟ್. ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ. ದ ಪ್ರೋಸೆಸ್ ಆಫ್ ಬೆವೆಲಿಂಗ್ ದ ಎಂಡ್ ಆಫ್ ದ ಹೋಲ್. ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಹೋಲ್ ಎಂಡ್ ಅನ್ನ ಬೆವೆಲ್ ಮಾಡ್ತಕ್ಕಂಥ ಪ್ರೋಸೆಸ್ ಏನು? ಎಸ್, ಅದನ್ನೇನಂತ ಕರಿತೀವಿ? ಕೌಂಟರ್ ಸಿಂಕಿಂಗ್ ಅಂತ ನಾವು ಕರಿತೀವಿ. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲೊಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ನಾನು ಹೇಳಿದೆ ಈಗ ಕೌಂಟರ್ ಸಿಂಕ್ ಆ್ಯಂಗಲಲ್ಲಿ ಬೇರೆ ಬೇರೆ ಆ್ಯಂಗಲ್ಸ್ ಇರೋದಿದೆ ಅಂತ ಹೇಳಿದೆ. 75 ಡಿಗ್ರಿ, 80 ಡಿಗ್ರಿ, 90 ಡಿಗ್ರಿ ಈ ರೀತಿ ಹೇಳಿದೆ. ಇಲ್ಲಿ ಒಂದು 3 ಆ್ಯಂಗಲ್ ಕೊಟ್ಟಿದ್ದಾನೆ, ಅದರ ಉಪಯೋಗ ಕೊಟ್ಟಿದ್ದಾನೆ. ನಾವು ಮ್ಯಾಚ್ ಮಾಡಬೇಕು. ರಿವೀಟಿಂಗ್ ಒಂದೇದು ಕೌಂಟರ್ ಸಿಂಕ್ ರಿವೀಟಿಂಗ್ ಯಾವುದು? 75 ಡಿಗ್ರಿ. ಸೊ ಇಲ್ಲಿ ಎ ಬಿ ಸಿ ಇಲ್ಲ, ಕನ್ಸಿಡರ್ ಆಸ್ ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಸೊ 1C. ಕೌಂಟರ್ ಸಿಂಕ್ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್, that is B, 80 degree. Counter sink head screws, so that is 90 degree. Deburring, that is 90 degree. So ಈ ರೀತಿ ನಾವು ಮ್ಯಾಚ್ ಅನ್ನ ಮಾಡಬಹುದು. ಇನ್ನು ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲೂ ಕೂಡ ನಿಮಗೆ ಎಕ್ಸಾಮ್ ನಲ್ಲಿ ಇರೋದು CBT ಪ್ಯಾಟರ್ನ್, MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳೋದು. ವಾಟ್ ಈಸ್ ದ ಆಪರೇಷನ್ಸ್ ಆಫ್ ಬೆವೆಲಿಂಗ್ ದ ಎಂಡ್ ಆಫ್ ದ ಡ್ರಿಲ್ಡ್ ಹೋಲ್? ಏನಂತ ಕರಿತೀವಿ? ಹೋಲ್ ಎಂಡ್ ಅನ್ನು ಬೆವೆಲ್ ಮಾಡ್ತಕ್ಕಂಥ ಒಂದು ಆಪರೇಷನ್ಸ್ಗೆ
ಎ ಆನ್ಸರ್ ಕೊಟ್ಟಿದ್ದಾನೆ ಇಲ್ಲಿ 4 ಡ್ರೀಮಿಂಗ್, ಸ್ಪಾಟ್ ಪೇಸಿಂಗ್, ಕೌಂಟರ್ ಬೋರಿಂಗ್, ಕೌಂಟರ್ ಸಿಂಕಿಂಗ್. ವಿಚ್ ಇಸ್ ಕರೆಕ್ಟ್? ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್, ಕೌಂಟರ್ ಸಿಂಕಿಂಗ್. ವಾಟ್ ಇಸ್ ದ ಆಂಗಲ್ ಆಫ್ ಕೌಂಟರ್ ಸಿಂಕಿಂಗ್ ಫಾರ್ ರಿವಿಟಿಂಗ್? ರಿವಿಟಿಂಗ್ ಮಾಡಲಿಕ್ಕೆ ಕೌಂಟರ್ ಸಿಂಕ್ ಆಂಗಲ್ ಏನು ಅಂತ ಕೇಳಿದ್ರು. 75 degree, 80 degree, 90 degree, 120 degree. Which is correct? Yes, A is the correct answer, 75 degree. ಸೊ ಈ ರೀತಿ ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರುತ್ತೆ. ನಿಮಿ ಅಸೈನ್ಮೆಂಟ್ ಬುಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ, ಅವುಗಳನ್ನು ರೆಫರ್ ಮಾಡಿ. ಏನೇ ನಿಮಗೆ ಅರ್ಥ ಆಗಿಲ್ಲ ಅಂತಂದರೂ ಫೋನ್ ಕಾಲ್ ಮೂಲಕ ಕ್ಲಾರಿಫೈ ಮಾಡ್ಕೊಳ್ಳಿ. ಇದನ್ನು ಮತ್ತೆ ನಿಮಗೆ ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀನಿ ಲಿಂಕನ್ನು. ಯಾರ್ಯಾರಿಗೆ ನೆಟ್ವರ್ಕ್ ಸಿಕ್ಕಿಲ್ಲ, ಸರಿಯಾಗಿ ಹಿಯರಿಂಗ್ ಮಾಡೋಕ್ಕಾಗಿಲ್ಲ, ಅವರು ಮತ್ತೊಂದು ಸಲ ಇದನ್ನು ವ್ಯೂ ಮಾಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು.